ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಡೌಟ್ಸ್ಗೆ ಆನ್ಸರ್ನ ಮಾಡೋಣ. ಅಂದರೆ ಭಾಳಷ್ಟು ಜನ ಕಮೆಂಟ್ ಮಾಡಿರ್ತಾರೆ. ಆ ಕಮೆಂಟ್ಗೆ ಅವ್ರಿಗೆ ರಿಪ್ಲೈ ಮಾಡಿರ್ತೀನಿ. ಅವ್ರಿಗೆ ಸ್ಯಾಟಿಸ್ಫೈ ಆಗೋ ಥರ ಆನ್ಸರ್ನ ಮಾಡಿದ್ದೀನಿ ಆಗಲೇ. ಈ ಥರ ಡೌಟ್ಸ್ ಭಾಳಷ್ಟು ಜನಕ್ಕೆ ಇರುತ್ತೆ. ಈ ಒಂದು ಡೌಟ್ಸ್ ಮತ್ತು ಕ್ವಶನ್ಸ್ ಇರುತ್ತಲ್ಲ, ಈ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಮುಖಾಂತರ ಮಾಡಿದರೆ ಎಲ್ಲ ವ್ಯೂವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಾಗುತ್ತೆ. ಈ ಥರ ಡೌಟ್ಸ್ ಭಾಳಷ್ಟು ಜನಕ್ಕೆ ಇರುತ್ತೆ. ಅದಕ್ಕೋಸ್ಕರ ಈ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಈ ಥರ ಡೌಟ್ಸ್ ನಿಮಗೂ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಯಾವುದೇ ವೀಡಿಯೋ ಆಗಲಿರಲಿ ನನ್ನ ವೀಡಿಯೋ ಅದ್ರ ಕೆಳಗಡೆ ಕಮೆಂಟ್ ಮಾಡಿದರೆ ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಈ ಡೌಟ್ನ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ತೊಗೊಳ್ತೀನಿ. ಮತ್ತು ಬೇರೆಯವ್ರಿಗೆ ಹೆಲ್ಪ್ ಆಗೋ ಥರ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಫಸ್ಟ್ ಡೌಟ್ ಏನಿತ್ತು ಅಂತಂದರೆ, ಒಬ್ಬರು ಕೇಳ್ತಾಯಿದ್ರೆ ಅವ್ರ ಹೆಸರನ್ನ ಏನು ತೊಗೊಳ್ಳಲ್ಲ, ಕೆಳಗಡೆ ಆ ಡೌಟ್ನ ಆ ಒಂದು ಸ್ಕ್ರೀನ್ಶಾಟ್ನ ಹಾಕ್ತೀನಿ. ಹೆಸರನ್ನ ತೊಗೊಂಡ್ರೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಲೈವ್ ಬರೋಕ್ಕೆ ಎಷ್ಟು ಸಬ್ಸ್ಕ್ರೈಬರ್ ಬೇಕಾಗುತ್ತೆ ಅಂತ ಕೇಳ್ತಾಯಿದ್ರೆ, ಲೈವ್ ಬರೋಕ್ಕೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ನಿಮ್ಮ ಚಾನಲ್ನಲ್ಲಿ. ಕಂಪ್ಲೀಟ್ ಆಯಿತು ಅಂತಂದರೆ ಲೈವ್ ಫೀಚರ್ ಬರುತ್ತೆ. ನೀವು ನಿಮ್ಮ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಜೊತೆ ಲೈವ್ ಬರ್ಬೋದು. ನೆಕ್ಸ್ಟ್ ಕ್ವಶನ್, ಒಂದು ಕಾಪಿರೈಟ್ ಕ್ಲೇಮ್ ಬಂದಿದೆ, ಏನೂ ಆಗಲ್ವಾ ಬ್ರದರ್? ನನ್ನ ಒಂದು ವೀಡಿಯೋಗೆ ಕಾಪಿರೈಟ್ ಕ್ಲೇಮ್ ಬಂದಿದೆ ಅಂತ ಕೇಳ್ತಾಯಿದ್ದಾರೆ. ಅವ್ರ ವೀಡಿಯೋಗೆ ಒಂದು ಕಾಪಿರೈಟ್ ಕ್ಲೇಮ್ ಬಂದಿದೆ ಅಂತೇಳಿ ಅವ್ರು ಹೇಳ್ತಾಯಿದ್ದಾರೆ. ಅಂದರೆ ಇಲ್ಲಿ ಕಾಪಿರೈಟ್ ಕ್ಲೇಮ್ ಮತ್ತು ಕಾಪಿರೈಟ್ ಸ್ಟ್ರೈಕ್ ಡಿಫ್ರೆನ್ಸ್ ಗೊತ್ತಿರುತ್ತೆ ಅನ್ಕೋತೀನಿ ಎಲ್ರಿಗೂ. ಕಾಪಿರೈಟ್ ಸ್ಟ್ರೈಕ್ ಬಂತು ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಕಾಪಿರೈಟ್ ಕ್ಲೇಮ್ ಬಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಅಂದರೆ ಮ್ಯೂಸಿಕ್ ಯೂಸ್ ಮಾಡಿದರೆ ಕ್ಲೇಮ್ ಬರುತ್ತೆ. ಕಮ್ಯುನಿಟಿ ಗೈಡ್ಲೈನ್ಸ್ ಅಗೇನ್ಸ್ಟ್ ಹೋದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಮತ್ತು ಬೇರೆ ಯಾರ್ದಾದ್ರೂ ನೀವು ಕಂಟೆಂಟ್ನ ಯೂಸ್ ಮಾಡಿದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಕ್ಲೇಮ್ ಬಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಸ್ಟ್ರೈಕ್ ಬಂದರೆ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಲೈವ್ ಸ್ಟ್ರೀಮ್ ಬರೋಕ್ಕಾಗಲ್ಲ. ಈ ಥರ ಒಂದೊಂದು ಫೀಚರ್ಸ್ನ ನೀವು ಯೂಸ್ ಮಾಡೋಕ್ಕಾಗಲ್ಲ. ಅಂದರೆ ಕಮ್ಯುನಿಟಿ ಪೋಸ್ಟ್ ಇರುತ್ತಲ್ಲ, ಅದನ್ನು ಹಾಕ್ಲಿಕ್ಕಾಗಲ್ಲ 1 ವೀಕ್ವರೆಗೂ. ಈ ಥರ ಆಗುತ್ತೆ. ಕಾಪಿರೈಟ್ ಕ್ಲೇಮ್ ಬಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಮ್ಯೂಸಿಕ್ ಯೂಸ್ ಮಾಡಿದರೆ ಭಾಳ ಅಂದರೆ ಕಾಪಿರೈಟ್ ಕ್ಲೇಮ್ ಬರುತ್ತೆ. ಇದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಆದರೆ ಕಾಪಿರೈಟ್ ಕ್ಲೇಮ್ ಜಾಸ್ತಿ ವೀಡಿಯೋಸ್ಗೆ ಬಂತು ಅಂತಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋಲ್ಲ. ಅದಕ್ಕೋಸ್ಕರ 1 ವೀಡಿಯೋ 2 ವೀಡಿಯೋ 3 ವೀಡಿಯೋ ಈ ಥರ ಏನಾದರೂ ಇತ್ತು ಅಂತಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ನೆಕ್ಸ್ಟ್ ಕ್ವಶನ್, ಥ್ಯಾಂಕ್ ಯು ವೆರಿ ಮಚ್ ಬ್ರೋ. ನನ್ನ ಫ್ರೆಂಡ್ ಬೇರೆ ಚಾನಲಿಂದ ಫೋಟೋ ಸ್ಕ್ರೀನ್ಶಾಟ್ ತೆಗೆದು ಚಾನಲ್ ವೀಡಿಯೋಗಳಲ್ಲಿ ಯೂಸ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಅವರು ಕಾಪಿರೈಟ್ ಸ್ಟ್ರೈಕ್ ಕೊಟ್ಟಿದ್ದಾರೆ. ಈ ಥರನೂ ಮಾಡಿದರೆ ಕಾಪಿರೈಟ್ ಸ್ಟ್ರೈಕ್ ಕೊಡ್ಬೋದಾ? ಇಲ್ಲ ವೀಡಿಯೋ ಡೌನ್ಲೋಡ್ ಮಾಡಿ ಹಾಕಿದರೆ ಮಾತ್ರ ಕಾಪಿರೈಟ್ ಸ್ಟ್ರೈಕ್ ಕೊಡೋದು, ಏನು ಹೇಳಿ ಬ್ರೋ ಪ್ಲೀಸ್ ಅಂತೇಳಿ ಕೇಳ್ತಿದ್ದಾರೆ. ಅಂದರೆ ಅವರು ಫ್ರೆಂಡ್ ಬೇರೆ ಚಾನಲ್ದು ಒಂದು ವೀಡಿಯೋದ ಸ್ಕ್ರೀನ್ಶಾಟ್ ತೊಗೊಂಡು ಅವ್ರ ವೀಡಿಯೋದಲ್ಲಿ ಯೂಸ್ ಮಾಡಿದಾರಂತೆ. ಅದು ಯೂಸ್ ಮಾಡಿದ್ದಕ್ಕೆ ಸ್ಟ್ರೈಕ್ ಬಂದಿದೆ ಅಂತೆ, ಅವ್ರು ಕೊಟ್ಟಿದ್ದಾರಂತೆ. ಅವ್ರು ಏನು ಡೌಟ್ ಕೇಳ್ತಿದ್ದಾರೆ ಅಂತಂದರೆ, ವೀಡಿಯೋನ ಡೌನ್ಲೋಡ್ ಮಾಡಿ ಅವರು ಚಾನಲಲ್ಲಿ ಹಾಕಿದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತಾ? ಈ ಥರ ಸ್ಕ್ರೀನ್ಶಾಟ್ ತೊಗೊಂಡು ಫೋಟೋನ ಯೂಸ್ ಮಾಡಿದರೆ ವೀಡಿಯೋದಲ್ಲಿ ಕಾಪಿರೈಟ್ ಸ್ಟ್ರೈಕ್ ಬರುತ್ತಾ ಅಂತೇಳಿ ಕೇಳ್ತಿದ್ದಾರೆ. ಕಾಪಿರೈಟ್ ಸ್ಟ್ರೈಕ್ ಹೇಗೆ ಬರುತ್ತೆ ಅಂತೇಳಿ ಆಗಲೇ ವೀಡಿಯೋ ಮಾಡಿದ್ದೀನಿ. ಇದು ಯಾರ ಮೇಲೆ ಡಿಪೆಂಡ್ ಇರುತ್ತೆ ಅಂತಂದರೆ, ಯಾರು ವೀಡಿಯೋನ ನೀವು ಯೂಸ್ ಮಾಡಿರ್ತಾರೆ, ವೀಡಿಯೋ ಆಗಲಿ ಅವ್ರ ಫೋಟೋ ಆಗಿರಲಿ ಸ್ಕ್ರೀನ್ಶಾಟ್ ತೊಗೊಂಡಿರ್ತಾರಲ್ಲ ಅದಾಗಲಿ, ಅವ್ರ ಓನರ್ ಇರ್ತಾರಲ್ಲ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಅವರು ಬಿಡ್ಬೋದು ಅಥವಾ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಡ್ಬೋದು. ಅಂದರೆ ಈಗ ನೀವು ಅವ್ರ ಕಂಟೆಂಟ್ನ ಏನಾದರೂ ಯೂಸ್ ಮಾಡಿದ್ದೀರಿ ಅಂತಂದರೆ ಅವ್ರಿಗೆ ಮೆಸೇಜ್ ಥರ ಹೋಗುತ್ತೆ. ಒಂದು ಟೂಲ್ ಇರುತ್ತೆ, ಕಾಪಿರೈಟ್ ಮ್ಯಾಚಿಂಗ್ ಟೂಲ್ ಅಂತೇಳಿ. ಆ ಟೂಲ್ ಏನು ಮಾಡುತ್ತೆ ಅಂತಂದರೆ, ಅವ್ರ ಕಂಟೆಂಟು ಬೇರೆ ಯಾರಾದರೂ ಅಪ್ಲೋಡ್ ಮಾಡಿರ್ತಾರಲ್ಲ ಅವ್ರ ಕಂಟೆಂಟ್ನ ಮ್ಯಾಚ್ ಮಾಡುತ್ತೆ. ಮ್ಯಾಚ್ ಮಾಡಿದಾದ್ಮೇಲೆ ಕಂಟೆಂಟ್ ಏನಾದರೂ ಯೂಸ್ ಮಾಡಿದರೆ ಅವ್ರಿಗೆ ಈ ಥರ ರಿಮೈಂಡ್ ಮಾಡುತ್ತೆ, ಈ ಥರ ಕಂಟೆಂಟ್ನ ಯೂಸ್ ಮಾಡಿದರೆ ಇಷ್ಟು % ಯೂಸ್ ಮಾಡಿದ್ದಾರೆ ಅಂತೇಳಿ. ಅವರು ಹೋಗಲಿ ಬಿಡು, ಯೂಸ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋಲ್ಲ ಅಂತೇಳಿ ಅವ್ರು ಅಂದ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಆದರೆ ಯೂಸ್ ಮಾಡಬಾರ್ದು ನನ್ನ ಕಂಟೆಂಟ್ನ ಯಾರು ಅಂತೇಳಿ ಅವ್ರು ಅಂದ್ಕೊಂಡ್ರೆ ಅವರು ಕಾಪಿರೈಟ್ ಸ್ಟ್ರೈಕ್ ಕೊಡ್ಬೋದು. ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರದ್ದು ಏನೇ ಕಂಟೆಂಟ್ ಇರಲಿ, ಸ್ಕ್ರೀನ್ಶಾಟ್ ಆಗಿರಲಿ, ಅವ್ರ ಥಂಬ್ನೇಲ್ ಆಗಿರಲಿ, ವೀಡಿಯೋ ಆಗಿರಲಿ, ಅವ್ರದ್ದು ಏನಾದರೂ ಯೂಸ್ ಮಾಡಿದರೆ ಕಾಪಿರೈಟ್ ಸ್ಟ್ರೈಕ್ ಕೊಡೋ ಅರ್ಹತೆ ಅವ್ರಿಗಿರುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್, ಕಂಗ್ರಾಟ್ಸ್ ಫ್ರೆಂಡ್, ನೀವು ಯಾವ ಆ್ಯಪಿಂದ ವೀಡಿಯೋ ಎಡಿಟ್ ಮಾಡ್ತೀರಾ ಅಂತ ಹೇಳಿ ಪ್ಲೀಸ್. ಹಾಗೆ ಯಾವ ಆ್ಯಪಿಂದ ವೀಡಿಯೋಸ್ ಮಾಡ್ತೀರಾ ಅಂತಲೂ ಹೇಳಿ ಪ್ಲೀಸ್ ಫ್ರೆಂಡ್ ಅಂತೇಳಿ ಕೇಳ್ತಿದ್ದಾರೆ. ನಾನು ಎಡಿಟ್ ಮಾಡೋಕ್ಕೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ನ ಯೂಸ್ ಮಾಡ್ತೀನಿ. ಅದು ಮೊಬೈಲ್ನಲ್ಲೇ ಯೂಸ್ ಮಾಡೋದು. 99% ನಾನು ಮೊಬೈಲ್ನಲ್ಲೇ ಮಾಡೋದು. ಎಲ್ಲನೂ ವೀಡಿಯೋನ ಎಡಿಟ್ ಮಾಡೋದಾಗಲಿ, ಶೂಟ್ ಮಾಡೋದಾಗಲಿ, ಮತ್ತು ಟೈಟಲ್ ಬರೆಯೋದು, ಡಿಸ್ಕ್ರಿಪ್ಷನ್ ಬರೆಯೋದು, ಟ್ಯಾಗ್ಸ್ ಹಾಕೋದು ಎಲ್ಲನೂ ಮೊಬೈಲ್ನಲ್ಲೇ ಮಾಡೋದು. ಕೆಲವೊಂದು ಅಷ್ಟೇ, ಕೆಲವೊಂದ್ರೇನು ಸ್ವಲ್ಪ ಮಾನಿಟೈಸೇಷನ್ ರಿಲೇಟೆಡ್ ಏನಾದರೂ ಇತ್ತು, ಮತ್ತು ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಏನಾದರೂ ನೋಡೋದಿತ್ತು ಅಂತಂದರೆ ಯಾವಾಗಾದರೂ ಒಂದು ಸರಿ ಆ ಲ್ಯಾಪ್ಟಾಪಲ್ಲಿ ನೋಡ್ತೀನಿ. ಅದು ಬಿಟ್ಟರೆ ಮೊಬೈಲ್ನಲ್ಲೇ ಮಾಡೋದು. ನಾನು ಎಡಿಟಿಂಗ್ಗೋಸ್ಕರ ಕೈನ್ಮಾಸ್ಟರ್ ಅಪ್ಲಿಕೇಶನ್ನೇ ಯೂಸ್ ಮಾಡೋದು. ನೆಕ್ಸ್ಟ್ ನಾನು ವೀಡಿಯೋ ಮಾಡಬೇಕು ಅಂತಂದರೆ ಈಗ ಫೇಸ್ ಕ್ಯಾಮ್ ವೀಡಿಯೋ ಆಗಲಿ, ಮತ್ತು ಬೇರೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಥರ ಮಾಡ್ತೀನಲ್ಲ ಆ ವೀಡಿಯೋ ಕೂಡ ಓಪನ್ ಕ್ಯಾಮ್ರಾ ಅಂತ ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನಿಂದ ನಾನು ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್, ಬ್ರೋ ನಂದು ಮಾನಿಟೈಸೇಷನ್ ಆಯಿತು, 2 ವೀಕ್ಸ್ ಆಯಿತು. ಎಲ್ಲ ವೀಡಿಯೋಸಲ್ಲೂ $green ಬರ್ತಿತ್ತು. ಬಟ್ ಆಮೇಲೆ 2 ವೀಡಿಯೋಸ್ ಹಾಕಿದ್ದು ಈಗ ಎಲ್ಲೋ ಬರ್ತಿದೆ. ಅದನ್ನು ಹೇಗೆ $green ಕನ್ವರ್ಟ್ ಮಾಡೋದು, ಏನಕ್ಕೆ ಬರುತ್ತದೆ ಆ ಥರ ಪ್ಲೀಸ್ ದಯವಿಟ್ಟು ಹೇಳಿ.
ಅವರು ವೀಡಿಯೋಸ್ ಅವ್ರ ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂತೇಳಿ, ಮತ್ತು ಮಾನಿಟೈಸೇಷನ್ ಆದಮೇಲೆ ಗ್ರೀನ್ ಸಿಂಬಲ್ ಬಂದಿದೆ. ಅದಾದಮೇಲೆ ಈಗ 2 ವೀಡಿಯೋ ಅಪ್ಲೋಡ್ ಮಾಡಿದ್ದಾರಂತೆ, ಅದಕ್ಕೆ $1 ಬಂದಿದೆ ಅಂತ ಹೇಳ್ತಿದ್ರೆ. ಏನಕ್ಕೆ ಬರುತ್ತೆ ಅಂತೇಳಿ ಅವ್ರು ಕೇಳ್ತಿದ್ರೆ, $3 ಬಂದರೆ ನಿಮ್ಮ ವೀಡಿಯೋ ಅಡ್ವರ್ಟೈಸರ್ ಫ್ರೆಂಡ್ಲಿ ಇದೆ ಅಂತೇಳಿ ಅರ್ಥ ಆಗುತ್ತೆ. ಅಂದರೆ ಅಡ್ವರ್ಟೈಸರ್ಸ್ ನಿಮ್ಮ ವೀಡಿಯೋ ಮೇಲೆ ಆ್ಯಡ್ಸ್ನ ರನ್ ಮಾಡ್ಬೋದು ಅಂತೇಳಿ, ಆ ಥರ ಅರ್ಹತೆ ಇದೆ ಆ ವೀಡಿಯೋಗೆ ಅಂತೇಳಿ ಗೊತ್ತಾಗುತ್ತೆ. ಒಂದು ವೇಳೆ ನೀವು ನಿಮ್ಮ ವೀಡಿಯೋದ ಮೇಲೆ $1 ಬಂತು ಅಂತಂದರೆ ಆ ವೀಡಿಯೋ ಅಡ್ವರ್ಟೈಸರ್ ಫ್ರೆಂಡ್ಲಿ ಇಲ್ಲ ಅಂತೇಳಿ ಅರ್ಥ ಆಗುತ್ತೆ. ಆ ವೀಡಿಯೋದ ಮೇಲೆ ಆ್ಯಡ್ಸ್ ಬರಲ್ಲ ಮತ್ತು ನಿಮಗೆ ರೆವೆನ್ಯೂ ಬರಲ್ಲ. ಇಷ್ಟೇ. ಅದಾದಮೇಲೆ $3ಗೆ ಕನ್ವರ್ಟ್ ಮಾಡೋಕ್ಕಾಗಲ್ಲ, ನಿಮ್ಮ ಕಂಟೆಂಟ್ನ ಚೇಂಜ್ ಮಾಡಬೇಕಾಗುತ್ತೆ. ಏನಾದರೂ ಅಡ್ವರ್ಟೈಸರ್ ಫ್ರೆಂಡ್ಲಿ ಇರಲಿಲ್ಲ ಅಂತಂದರೆ ಆ ಕಂಟೆಂಟ್ನ ರಿಮೂವ್ ಮಾಡಬೇಕಾಗುತ್ತೆ $3 ಬರಬೇಕು ಅಂತಂದರೆ. ನೆಕ್ಸ್ಟ್ ಕ್ವಶನ್, ಬ್ರೋ ನನ್ನ ಮೊಬೈಲ್ ಆಟೋಮೆಟಿಕ್ ಫ್ಲ್ಯಾಶ್ ಆಯಿತು, ಫೋಟೋ ಎಲ್ಲ ಡಿಲೀಟ್ ಆಗಿದೆ, ರಿಕವರ್ ಮಾಡ್ಬೋದಾ? ಫ್ಲ್ಯಾಶ್ ಆಗಿದೆ ಅಂತಂದರೆ ನಿಮ್ಮ ನಿಮ್ಮ ಮೊಬೈಲ್ ಎಲ್ಲನೂ ಹೊಸದ ಥರ ಆಗಿರುತ್ತೆ, ಎಲ್ಲ ಡಾಟಾ ಎಲ್ಲ ಅರೇಸ್ ಆಗಿರುತ್ತೆ. ಅದಕ್ಕೋಸ್ಕರ ರಿಕವರ್ ಮಾಡೋಕ್ಕೆ ಆಗಲ್ಲ ಅನಿಸುತ್ತೆ. ನೋಡೋಣ, ಟ್ರೈ ಮಾಡ್ತೀನಿ. ಆ ಥರ ಏನಾದರೂ ಬರ್ತಾಯಿತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸ್ತೀನಿ. ಮ್ಯಾಕ್ಸಿಮಮ್ 99% ಬರಲ್ಲ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಎಲ್ಲ ಡಾಟಾ ಅರೇಸ್ ಆಗಿರುತ್ತೆ, ಹೊಸ ಮೊಬೈಲ್ ಥರ ಆಗಿರುತ್ತೆ, ರಿಕವರ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಕ್ವಶನ್, ಬ್ರದರ್ ನನಗೆ ಆ್ಯಡ್ಸೆನ್ಸ್ ಪಿನ್ ಬಂತು, ಅದನ್ನು ಅಡ್ರೆಸ್ ವೆರಿಫಿಕೇಷನ್ ಫ್ರಮ್ 6 ಡಿಜಿಟ್ ಬಾಕ್ಸ್ನಲ್ಲಿ ಫಿಲ್ ಮಾಡಿದೆ. ಐಡೆಂಟಿಟಿ ವೆರಿಫಿಕೇಷನ್ ಆ್ಯಂಡ್ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಅಂತ ಬಂತು. ಇವಾಗ $40 ಇದೆ, ಆದರೂ ಕೂಡ ಬ್ಯಾಂಕ್ ಡೀಟೇಲ್ ಫಿಲ್ ಮಾಡೋಕ್ಕೆ ಪೇಮೆಂಟ್ ಫಾರ್ಮ್ ಯಾಕೆ ಓಪನ್ ಆಗ್ತಾ ಇಲ್ಲ? $100 ಆಗೋ ತನಕ ಪೇಮೆಂಟ್ ಮೆಥಡ್ ಓಪನ್ ಆಗಲ್ವಾ ತಿಳಿಸಿ ಬ್ರದರ್ ಅಂತೇಳಿ ಕೇಳ್ತಿದ್ರೆ. ಅಂದರೆ ಅವ್ರಿಗೆ ಆ್ಯಡ್ಸೆನ್ಸ್ ಪಿನ್ ಬಂದಿದೆ ಮತ್ತು ಐಡೆಂಟಿಟಿ ವೆರಿಫಿಕೇಷನ್ ಕೂಡ ಆಗಿದೆ ಅಂತೆ. $40 ಕಂಪ್ಲೀಟ್ ಆಗಿದೆ ಅಂತ ಅವ್ರ ಆ್ಯಡ್ಸೆನ್ಸ್ನಲ್ಲಿ. ಈಗ ಅವ್ರಿಗೆ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಷನ್ನ ಆ್ಯಡ್ ಮಾಡೋಕ್ಕೆ ಆಪ್ಷನ್ ಏನೂ ಬರ್ತಾ ಇಲ್ವಂತೆ. ಅದಕ್ಕೆ ಅವ್ರು ಏನು ಕೇಳ್ತಿದ್ರೆ, $100 ಕಂಪ್ಲೀಟ್ ಆಗೋವರೆಗೂ ಕಾಯಬೇಕಾ, ಮತ್ತು $40 ಇರುವಾಗಲೇ ನಾವು ಆ್ಯಡ್ ಮಾಡ್ಬೋದಾ ಅಂತೇಳಿ ಕೇಳ್ತಿದ್ರೆ. $100 ಆಗೋವರೆಗೂ ಕಾಯಬೇಕಾಗುತ್ತೆ. $100 ಆದಮೇಲೆ ಆ್ಯಡ್ ಪೇಮೆಂಟ್ ಮೆಥಡ್ ಅಂತೇಳಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ. ಆವಾಗ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಷನ್ ಇರುತ್ತಲ್ಲ, ಆ ಅಕೌಂಟ್ ನಂಬರ್, IFSC ನಂಬರ್ ಮತ್ತು ಸ್ವಿಫ್ಟ್ ಕೋಡ್ ಈ ಥರ ಇರುತ್ತಲ್ಲ, ಅದನ್ನು ನೀವು ಅಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಆ ಆಪ್ಷನ್ ಬರಲ್ಲ, ಅಂದರೆ ಪಾಪಪ್ ಮೆಸೇಜ್ ಬರಲ್ಲ. $100 ಕಂಪ್ಲೀಟ್ ಆದಮೇಲೆ ಬರುತ್ತೆ, ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಬ್ರದರ್ ನಾವಿರೋದೇ ಬೇರೆ ಊರಲ್ಲಿ, ಆ್ಯಡ್ಸೆನ್ಸ್ಗೆ ಕೊಟ್ಟಿರೋದೇ ಬೇರೆ ಅಡ್ರೆಸ್, ಅಂದರೆ ಆ ಪಿನ್ನ ಊರಲ್ಲಿ ಯಾರಾದರೂ ಓಪನ್ ಮಾಡಿ ಹೇಳಿದರೆ ಸಾಕಲ್ವಾ? ಅವ್ರು ಅದನ್ನು ನಾವಿರೋ ಕಡೆ ಇಮಿಡಿಯೇಟ್ಲಿ ತರಿಸ್ಕೋಬೇಕಾ? ಪ್ಲೀಸ್ ಹೇಳಿ ಬ್ರೋ. ಮತ್ತು ಇನ್ನೊಂದು ಕನ್ಫ್ಯೂಷನ್ ಇದೆ, ಏನಂದರೆ ಬ್ಯಾಂಕ್ ಅಕೌಂಟ್ ಯಾವುದೇ ಊರಿನ ಬ್ರಾಂಚ್ದಾದರೂ ಕೊಡ್ಬೋದಾ ಅಂತೇಳಿ. ಅಂದರೆ ಅವ್ರು ಏನು ಕೇಳ್ತಿದ್ದಾರೆ, ಅವರು ಮಾನಿಟೈಸೇಷನ್ ಅಪ್ಲೈ ಮಾಡಿದ್ದಾರೆ ಮತ್ತು ಮಾನಿಟೈಸೇಷನ್ ಆಗಿದೆ, ಈಗ ರೆವೆನ್ಯೂ ಬರ್ತಾ ಇದೆ. $10 ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ವೆರಿಫೈ $10 ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಒಂದು ಪಿನ್ ಬರುತ್ತೆ ಅಡ್ರೆಸ್ ವೆರಿಫಿಕೇಷನ್ಗೋಸ್ಕರ. ಆ ಅಡ್ರೆಸ್ ಅವ್ರು ಊರ್ದು ಕೊಟ್ಟಿರ್ತಾರೆ, ಹಳ್ಳಿದು ಕೊಟ್ಟಿರ್ತಾರೆ. ಆ ಒಂದು ಪಿನ್ ಬರುತ್ತಲ್ಲ, ಆ ಲೆಟರ್ ನಾವು ತೊಗೋಬೇಕಾ, ಅಥವಾ ಅಲ್ಲಿ ಯಾರಾದರೂ ಅದನ್ನು ಓಪನ್ ಮಾಡಿ 6 ಡಿಜಿಟ್ ಇರುತ್ತಲ್ಲ ಅದನ್ನು ಹೇಳಿದರೆ ಸಾಕಾಗುತ್ತೆ ಅಂತೇಳಿ ಕೇಳ್ತಿದ್ರೆ. ಇದು ಆನ್ಲೈನ್ ಇದೆ, ಅದೇನು ನಾವು ತೋರಿಸಿ ಎಂಟ್ರ್ ಮಾಡಬೇಕಂತೇನಿಲ್ಲ. ಆ ಡಿಜಿಟ್ನ ಎಂಟ್ರ್ ಮಾಡಿದರೆ ಓಕೆ, ಅಡ್ರೆಸ್ ವೆರಿಫೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಅಲ್ಲಿ ಯಾರಾದರೂ ಇರ್ತಾರಲ್ಲ, ಅವರು ಆ ಒಂದು ಲೆಟರ್ನ ರಿಸೀವ್ ಮಾಡಿಕೊಂಡು ಆ ಡಿಜಿಟ್ನ ಹೇಳಿದರೆ ಸಾಕು, ನೀವು ಅಲ್ಲಿ ಎಂಟ್ರ್ ಮಾಡಿದರೆ ಅಡ್ರೆಸ್ ವೆರಿಫೈ ಆಗುತ್ತೆ. ನೆಕ್ಸ್ಟ್, ಬ್ಯಾಂಕ್ ಯಾವ ಊರಿನ ಬ್ಯಾಂಕ್ ಹಾಕಬೇಕಾ ಅಂತ ಕೇಳ್ತಿದ್ದಾರೆ. ಯಾವುದೇ ಊರದ್ದು ಹಾಕ್ಬೋದಾ ಅಂತ ಕೇಳ್ತಿದ್ರೆ, ಯಾವುದು ಊರದ್ದಾದರೂ ಬ್ಯಾಂಕ್ ಅಕೌಂಟ್ನ ನೀವು ಫಿಲ್ ಮಾಡ್ಬೋದು. ಆದರೆ ನೀವು ಯಾರ ಹೆಸರಿಂದ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿರ್ತೀರಲ್ಲ, ಅವ್ರ ಹೆಸರಿಂದನೇ ಆ ಅಕೌಂಟ್ ಓಪನ್ ಆಗಿರಬೇಕು, ಅವ್ರದ್ದೇ ಅಕೌಂಟ್ ಆಗಿರಬೇಕು ಅಂದರೆ ನಡೆಯುತ್ತೆ. ಈಗ ಬೇರೆಯವ್ರ ಹೆಸರಿಂದ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿ ಬ್ಯಾಂಕ್ ಅಕೌಂಟ್ ಬೇರೆಯವ್ರದ್ದಿದ್ರೆ ನಡೆಯೋಲ್ಲ, ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಅಕೌಂಟ್ಗೆ ದುಡ್ಡು ಬರಲ್ಲ. ಅದಕ್ಕೋಸ್ಕರ ಯಾರ್ದು ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ ಅವ್ರದ್ದು ಬ್ಯಾಂಕ್ ಅಕೌಂಟ್ನ ನೀವು ಕೊಡ್ಬೋದು. ಅದು ಯಾವುದೇ ಊರದಾಗಿರಲಿ, ನೀವು ಬೆಂಗಳೂರಲ್ಲಿದ್ದರೆ ಬೆಂಗಳೂರದ್ದೇ ಕೊಡ್ಬೋದು, ಯಾವ ಊರದ್ದು ಕೊಡ್ಬೋದು, ಯಾವುದಾದ್ರೂ ಕೊಡ್ಬೋದು, ಆದರೆ ಅವ್ರದ್ದೇ ಆಗಿರಬೇಕು. ನೆಕ್ಸ್ಟ್ ಕ್ವಶನ್, ಫ್ರೆಂಡ್ಸ್ ಕಳಿಸಿದ ವಾಟ್ಸಪ್ ವೀಡಿಯೋಸ್ನ ನನ್ನ ಚಾನಲ್ಗೆ ಅಪ್ಲೋಡ್ ಮಾಡಿದರೆ ಏನು ಆಗುತ್ತೆ? ಈಗ ಫ್ರೆಂಡ್ಸ್ ಯಾರಾದರೂ ರೆಕಾರ್ಡ್ ಮಾಡಿ ಕಳಿಸಿದ್ರು ಅಂತಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಈಗ ಬೇರೆ ಯಾರಾದರೂ ರೆಕಾರ್ಡ್ ಮಾಡಿರ್ತಾರೆ, ಇವ್ರಿಗೆ ಬಂದಿರುತ್ತೆ, ಅವ್ರು ನಿಮಗೆ ಶೇರ್ ಮಾಡಿದರು ಅಂತಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಪ್ರಾಬ್ಲಮ್ ಯಾವಾಗ ಏನಾಗುತ್ತೆ ಅಂತಂದರೆ, ಈಗ ಯಾರಾದರೂ ಆ ವಿಡಿಯೋ ಮೊದಲೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರು ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಅವ್ರ ಕಂಟೆಂಟ್ನ ನಾವು ಯೂಸ್ ಮಾಡಿದಂಗೆ ಆಗುತ್ತೆ. ಫಸ್ಟೇ ನೀವು ಅಪ್ಲೋಡ್ ಮಾಡಿದರೆ ಯೂಟ್ಯೂಬ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಅಂದರೆ ಒರಿಜಿನಲ್ ಕಂಟೆಂಟ್ ನೀವು ಅಪ್ಲೋಡ್ ಮಾಡಿರಬೇಕು, ಬೇರೆ ಯಾರೂ ಅಪ್ಲೋಡ್ ಮಾಡಿರಬಾರ್ದು, ಹಾಗಾದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ನೆಕ್ಸ್ಟ್ ಕ್ವಶನ್, ಬ್ರೋ ಕಮ್ಯುನಿಟಿ ಓಪನ್ ಆಗ್ತಿಲ್ಲ ಬ್ರೋ, ಏನು ಮಾಡಬೇಕು? ಕಮ್ಯುನಿಟಿ ಟ್ಯಾಬ್ ಇರುತ್ತಲ್ಲ, ಆ ಟ್ಯಾಬ್ ಓಪನ್ ಆಗ್ತಾ ಇಲ್ವಂತೆ. ಇದು ಓಪನ್ ಆಗಬೇಕು ಅಂತಂದರೆ, ಕಮ್ಯುನಿಟಿ ಟ್ಯಾಬ್ ಬರಬೇಕು ಅಂತಂದರೆ 500 ಸಬ್ಸ್ಕ್ರೈಬರ್ಸ್ ಆಗಬೇಕು. ಮೊದಲು 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಈಗ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಕಮ್ಯುನಿಟಿ ಟ್ಯಾಬ್ ಬರುತ್ತೆ. ಆವಾಗ ನೀವು ನಿಮ್ಮ ಪೋಸ್ಟ್ ಹಾಕ್ಬೋದು, ಪೋಲ್ಸ್ ಮಾಡ್ಬೋದು, ನಿಮ್ಗೇನು ಅನಿಸುತ್ತೆ ಬರಿಬೋದು, ಮತ್ತು ಫೋಟೋಸ್ ಹಾಕ್ಬೋದು. ನಿಮ್ಮ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಜೊತೆ ನೀವು ಕಾಂಟ್ಯಾಕ್ಟ್ನಲ್ಲಿ ಇರ್ಬೋದು. ಕಮ್ಯುನಿಟಿ ಟ್ಯಾಬ್ ಬರಬೇಕು ಅಂತಂದರೆ 500 ಸಬ್ಸ್ಕ್ರೈಬರ್ಸ್ ಬೇಕಾಗುತ್ತೆ.
ಎಷ್ಟು ಕ್ವಶನ್ಸ್ನ ಕೇಳಿದ್ರು ಇದು ಎಲ್ರಿಗೂ ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋ ಮುಖಾಂತರ ಆನ್ಸರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ ಇತ್ತು ಯೂಟ್ಯೂಬ್ ರಿಲೇಟೆಡ್ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಯಾವುದೇ ವೀಡಿಯೋ ಇರಲಿ ನನ್ನ ವೀಡಿಯೋ ಅದ್ರ ಕೆಳಗಡೆ ಕಮೆಂಟ್ ಮಾಡಿದ್ರೆ ನಮಗೆ ರೀಚ್ ಆಗುತ್ತೆ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಇದು ಯೂಸ್ಫುಲ್ ಆಗಿತ್ತು ಈ ಕ್ವಶನ್ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಥರ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆನ ತೊಗೊಳ್ತೀನಿ. ಇದು ಆವಾಗವಾಗ ಈ ಥರ ಕ್ವಶನ್ಸ್ ಈ ಡೌಟ್ಸ್ನ ರಿಪ್ಲೈ ಮಾಡ್ತೀನಿ. ಅದರ ರಿಲೇಟೆಡೇ ಒಂದು ವೀಡಿಯೋ ಮಾಡ್ತೀನಿ ಆವಾಗವಾಗ. ಯಾಕೆಂತಂದರೆ ಭಾಳಷ್ಟು ಜನಕ್ಕೆ ಡೌಟ್ ಇರುತ್ತೆ, ಇದೇ ಥರ ಭಾಳಷ್ಟು ಜನಕ್ಕೆ ಡೌಟ್ ಇರುತ್ತೆ, ಅದಕ್ಕೋಸ್ಕರ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.